ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬಾ ಲೇಟ್ ಆಯ್ತು, ಯಾಕಂದ್ರೆ ಬಿಗ್ ಬಾಸ್ ಮುಗಿದ ಮೇಲೆ ಇಂತ ಮಾತುಕತೆ ವಿಡಿಯೋ ಬಂದಿದ್ದು ತುಂಬಾ ಕಡಿಮೆ. ಆಕ್ಚುಲಿ ಬಂದೇ ಇಲ್ಲ ಅಂತ ಹೇಳ್ಬೋದು. ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ, ಈ ಬ್ಲಾಗ್ಸ್ ವಿಡಿಯೋಸ್ ಆಗ್ಲಿ, ಇಲ್ಲ ಒಂದು ಪ್ರಾಂಕ್ ವಿಡಿಯೋಸ್ ಆಗ್ಲಿ, ಕಾಮಿಡಿ ವಿಡಿಯೋಸ್ ಆಗ್ಲಿ, ಪಬ್ಲಿಕ್ ಅಲ್ಲಿ ರಿಯಾಕ್ಷನ್ ಅಂದ್ರೆ ಪ್ರಜೆಗಳ ಹತ್ರ ಒಂದು ಪ್ರಶ್ನೆ ಮಾಡಿದಾಗ ಯಾವ ರೀತಿಯಾದ್ರೂ ಆನ್ಸರ್ ಕೊಡ್ತಾರೆ ಅಂತ ಹೇಳಿ ಅದ್ರ ಮೇಲೆ ವಿಡಿಯೋ ಮಾಡಿದ್ದೆ ಕೆಲವು. ಬಟ್ ಕಡಿಮೆನೆ ವಿಡಿಯೋ ಮಾಡಿದ್ದು. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಎಂತ ಕಂಟೆಂಟ್ ಕೊಡೋಣ, ಇಂತ ಮಾತುಕತೆನ, ಇಲ್ಲ ಬ್ಲಾಗ್ಸ್, ಇಲ್ಲ ಕಾಮಿಡಿನ. ಯಾಕಂದ್ರೆ ಪಬ್ಲಿಕ್ ಅಲ್ಲಿ ಹೋಗಿ ಒಂದು ರಿಯಾಕ್ಷನ್ ತಗೊಂಡಾಗ ಅಂತ ವಿಡಿಯೋಗಳು ಮಾಡೋಕೆ ತುಂಬಾ ಲೇಟ್ ಆಗುತ್ತೆ. ಬಟ್ ಇಂತ ಮಾತುಕತೆ, ಇಂತ ಟಾಕ್ಸ್ ವಿಡಿಯೋಸ್ ಬಂದಿದ್ದು ತುಂಬಾ ಕಡಿಮೆ. ಇನ್ಮೇಲೆ ಡೈಲಿ ಒಂದು ವಿಡಿಯೋ ಬರ್ತಾನೆ ಇರುತ್ತೆ. ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿರೋದೇನಂದ್ರೆ, ವಿಡಿಯೋ ಮಾಡೋದು ನಾನಾಗಿರ್ಬೋದು, ಬಟ್ ನೋಡ್ತಿರೋದು ನೀವು. ನಿಮ್ಗೆ ಯಾವ ರೀತಿಯಾದ ಒಂದು ವಿಡಿಯೋಗಳು ಮಾಡೋಣ ಅಂತ ಕಮೆಂಟ್ ಮಾಡಿ. ಖಂಡಿತವಾಗ್ಲು ಒಂದು ರಾಜಕೀಯ ಅಂತೂ ಬೇಡವೇ ಬೇಡ. ಇನ್ನು ಟ್ರೆಂಡಿಂಗ್ ಟಾಪಿಕ್ಸ್ ಮಾಡೋಣ, ಇಲ್ಲ ಸಿನಿಮಾ ಬಗ್ಗೆ ಮಾಡೋಣ, ಇಲ್ಲ ಒಂದು ಕಾಮಿಡೀಸ್ ಮಾಡೋಣ, ಬ್ಲಾಗ್ಸ್ ಮಾಡೋಣ, ಪ್ರಾಂಕ್ ವಿಡಿಯೋಸ್ ಮಾಡೋಣ. ಇಂತ ಒಂದು ಸಜೆಷನ್ ಕೊಟ್ರೆ ಅದ್ರ ಮೇಲೆ ವಿಡಿಯೋ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಖಂಡಿತವಾಗ್ಲು. ಯಾಕಂದ್ರೆ ನಿಮ್ಮ ಫೀಡ್ಬ್ಯಾಕ್ ತುಂಬಾ ಮುಖ್ಯ ಆಗಿರುತ್ತೆ ಅಂತ ವಿಡಿಯೋಸ್ ಮಾಡ್ಬೇಕಂತ. ಇನ್ನು ಇವತ್ತಿನ ಕಂಟೆಂಟ್ ಅಂದ್ರೆ ನೋಡ್ತಿರ್ಬೋದು, ನಿನ್ನೆ ದರ್ಶನ್ ಸರ್ ಅವರ ಒಂದು ಬರ್ತ್ಡೇ. ಆ ಬರ್ತ್ಡೇಗೆ ಒಂದು ಟ್ರೀಸರ್ ಬಂದಿದೆ. ಆ ಟ್ರೀಸರ್ ರಿಯಾಕ್ಷನ್ಸ್ ಯಾವ ರೀತಿ ಇರುತ್ತೆ, ಟೀಸರ್ ಅಲ್ಲಿ ಏನಾದ್ರೂ ಒಂದು ವಿಷಯ ಕೊಟ್ಟಿದ್ದಾರಾ, ಕತೆ ಬಗ್ಗೆ ಕ್ಲೂ ಕೊಟ್ಟಿದ್ದಾರಾ, ಏನಪ್ಪಾ ಇಂತ ಟ್ರೀಸರ್ ಅನಿಸ್ತಾ ಇದೆಯಾ, ವಾವ್ ಟೀಸರ್ ಸೂಪರ್ ಅನಿಸ್ತಾ ಇದೆಯಾ ಅಂತ ಮಾತಾಡೋಣ. ಇನ್ನೊಂದು ವಿಶೇಷವಾಗಿ ಈ ವಿಡಿಯೋದಲ್ಲಿ ಪ್ರಥಮ್ ಅವರು ದರ್ಶನ್ ಫ್ಯಾನ್ಗೆ ಒಬ್ರಿಗೆ ಸಖತ್ತಾಗಿ ಸ್ವಲ್ಪ ರುಬ್ಬಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ವಿಷಯ ಬಗ್ಗೆ ಮಾತಾಡೋಣ. ಯಾವ ರೀತಿ ಅವರು ಆ ರೀತಿ ಮಾತಾಡಿದ್ದು ಸರಿನಾ? ಯಾಕಂದ್ರೆ ಇದು ಮೊದಲೇ ಸಲ ಅಲ್ಲ. ಒಂದು ಗಾದೆ ಮಾತು ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಯಾಕೆಂದ್ರೆ ನೋಡಿ, ಅದು ತುಂಬಾ ಅರ್ಥಪೂರ್ಣವಾಗಿರುತ್ತೆ ನಾನು ಮಾಡೋ ವಿಡಿಯೋಗೆ. ವಿಶೇಷವಾಗಿ ಅತಿಯಾದ್ರೆ ಅಮೃತ ಕೂಡ ವಿಷ ಆಗುತ್ತಂತೆ. ಈ ಗಾದೆ ಮಾತು ನೆನಪಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲು. ಯಾಕಂದ್ರೆ ನೋಡಿ, ಇಂಥ ವಿಷಯಗಳು, ಇಂಥ ಒಂದು ರಿಯಾಕ್ಷನ್ಸ್ ಬಂದಾಗ ಅದೇ ರೀತಿ ಆಗಿರುತ್ತೆ. ಮುಖ್ಯವಾಗಿ ನಾನು ಪ್ರಥಮ್ ಅವರು ದರ್ಶನ್ ಅವರ ಫ್ಯಾನ್ಸ್ಗೆ ಒಂದು ಮಾತು ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಏನ್ ಹೇಳ್ಬೇಕಂದ್ರೆ, ಅವರು ಡಾಲಿ ಧನಂಜಯ ಬಗ್ಗೆ, ಮದುವೆ ಬಗ್ಗೆ ಪ್ರೆಸ್ ಅಲ್ಲಿ ಮಾತಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಎಲ್ಲರಿಗೂ ಓಕೆ ಹೇಳಿದ್ಮೇಲೆ ಕೊನೆಗೊಬ್ರು ಸುಮ್ಮಿರುವಾಗ ಬೇಡ, ದರ್ಶನ್ ಅವ್ರ ಫ್ಯಾನ್ ಅನ್ಸುತ್ತೆ. ದರ್ಶನ್ ಅವ್ರ ಫ್ಯಾನು ಬೇರೆ ಯಾರು ಗೊತ್ತಿಲ್ಲ, ಜೈ ಡಿ ಬಾಸ್ ಅಂತ ಕರೀತಾರೆ. ಬಟ್ ಆ ಟೈಮ್ ಅಲ್ಲಿ ಆ ಒಂದು ಕೂಗಾಗ್ಲಿ, ಆ ಮಾತಾಗ್ಲಿ ಅವಶ್ಯಕತೆ ಇರಲಿಲ್ಲ. ಎಲ್ಲರಿಗೂ ಅಭಿಮಾನಿಗಳಿರ್ತಾರೆ. ನಾನು ಮೊದಲನೇ ಹೇಳಿದೆ, ಅತಿಯಾದ್ರೆ ಅಮೃತ ಕೂಡ ವಿಷಯ ಆಗುತ್ತಂತ. ಯಾವ ಸಂದರ್ಭದಲ್ಲಿ, ಯಾವ ಟೈಮ್ ಅಲ್ಲಿ, ಯಾವ ಒಂದು ಸಭೆಯಲ್ಲಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಆ ಟೈಮ್ ಅಲ್ಲಿ ಯಾವುದೇ ಒಂದು ವಿಷಯ ಬಗ್ಗೆ ಮಾತಾಡಬೇಕಾದ್ರೆ ಇವ್ರು ಜೈ ಡಿ ಬಾಸ್ ಅಂದಿರೋ ಕಾರಣ ನಮ್ಮ ಪ್ರಥಮ್ ಅವ್ರು ಸಖತ್ತಾಗಿ ಕ್ಲಾಸ್ ತಗೊಂತಾರೆ. ಅವ್ರಿಗೆ ಕಾರಣ ಏನಂದ್ರೆ ನೋಡಿ, ಯಾವ ವಿಷಯಕ್ಕೆ ಬಂದಿರ್ತಾರೆ ಅಂತ. ಅಲ್ಲಿ ಅಭಿಮಾನ ಇರೋದು ತಪ್ಪಲ್ಲ. ಕೆಲವು ಸಲ ಏನ್ ಅನ್ಸುತ್ತಂದ್ರೆ, ನಿಜವಾಗ್ಲೂ ನಾನು ಒಂದು ಅಬ್ಸರ್ವ್ ಮಾಡಿದಾಗ ಈ ಕೆಲವು ಸಿಂಪ್ಟಮ್ಸ್ ಅಂದ್ರೆ, ಕೆಲವು ಸೀನ್ಗಳು ನೋಡಿದಾಗ, ಕೆಲವು ವೈರಲ್ಗಳು ನೋಡಿದಾಗ, ಕೆಲವು ಮಾತುಗಳು ಆಡಿದಾಗ, ಕೆಲವು ಅಭಿಪ್ರಾಯ ಕೇಳಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಈ ದರ್ಶನ್ ಅವರು ದರ್ಶನ್ ಫ್ಯಾನ್ಸ್ ಅತಿರೇಕ ಅಂದ್ರೆ ಸುಮ್ನೆ ಗಲಾಟೆ ಮಾಡೋದು, ಸುಮ್ನೆ ಜೈ ಡಿ ಬಾಸ್ ಅಂತ ಕೂಗೋದು, ಈ ರೀತಿ ಮಾಡೋದ್ರಿಂದ ದರ್ಶನ್ ಸರ್ ಅವ್ರಿಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ವಿನಃ ಪಾಸಿಟಿವ್ ಅಂತೂ ಮಾಡಕ್ಕಾಗಲ್ಲ. ಯಾಕಂದ್ರೆ ಸಮಯ ಸಂದರ್ಭ ಅವ್ರು ಬಂದಾಗ, ಅವ್ರು ಇದ್ದಾಗ, ಅವ್ರ ಸಿನಿಮಾ ರಿಲೀಸ್ ಆದಾಗ ಕೂಗಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಇರುತ್ತೆ. ಯಾವುದೇ ಒಂದು ರಾಜಕೀಯ ಫಂಕ್ಷನ್ ಇಲ್ಲ ಅಲ್ಲಿ ಜೈ ಡಿ ಬಾಸ್, ಯಾವುದೇ ಒಂದು ಮದುವೆ ಫಂಕ್ಷನ್ ಇಲ್ಲ ಅಲ್ಲಿ ಜೈ ಡಿ ಬಾಸ್. ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ, ಓಕೆ ಫ್ಯಾನ್ಸ್ ನಿಮ್ಗೆ ಖುಷಿ ಕೊಡ್ಬೋದು, ಬಟ್ ಅಲ್ಲಿರೋ ಪಬ್ಲಿಕ್ ಗಾಗ್ಲಿ, ಅಲ್ಲಿರೋ ನಾರ್ಮಲ್ ಪೀಪಲ್ ಗಾಗ್ಲಿ ಏನಾಗುತ್ತೆ ಅಂದ್ರೆ, ಪ್ರಥಮ ಅವ್ರು ರಿಯಾಕ್ಟ್ ಮಾಡಿದಾರಲ್ಲ ಅದೇ ರೀತಿ ರಿಯಾಕ್ಟ್ ಮಾಡ್ಬೇಕನ್ಸುತ್ತೆ. ಆದ ಕಾರಣ ಅತಿಯಾದ್ರೆ ಅಮೃತ ಕೂಡ ವಿಷಯ ಆಗುತ್ತೆ ಅನ್ನಕ್ಕೆ ಇದೇ ಕಾರಣ. ಯಾಕಂದ್ರೆ ನಮ್ಮ ಟೈಮು ಇದ್ದಾಗ ಸರಿ ಇಲ್ದಾಗ ಯಾವ ರೀತಿ ನಡ್ಕೋಬೇಕನ್ನೋದೇ ತುಂಬಾ ಮುಖ್ಯ ಆಗಿರುತ್ತೆ. ಬಟ್ ಅಲ್ಲಿ ಬಂದಿರೋದೇ ವೇದಿಕೆನೇ ಬೇರೆ, ಇವ್ರು ಮಾತಾಡಿದ ಮಾತುಗಳೇ ಬೇರೆ. ಅದರಲ್ಲಿ ಇವರು ಯಾರೋ ಒಬ್ರು ಆಕ್ಚುಲಿ ಅಲ್ಲಿ ಮೀಡಿಯಾ ಇದೆ, ಬಟ್ ಅವ್ರು ಜೂಮ್ ಮಾಡಕ್ಕೆ ತೋರ್ಸೇ ಇಲ್ಲ ಫ್ಯಾನ್ ಯಾರಂತ ಗೊತ್ತಿಲ್ಲ. ಅವ್ರು ಪ್ರಥಮ್ ಅವ್ರು ಕರೀತಾರೆ, ಕನ್ನಡಿಗರೇ ನೀವೇ ನಮಗ್ ಬಾಸು, ನಾವ್ ಯಾರಿಗೂ ಬಾಸ್ ಅಲ್ಲ, ನಿಮ್ಮ ಹಣದಿಂದ ನಾವು ಬದುಕ್ತಾ ಇದೀವಿ, ನಾವು ತಿಂತಾ ಇದೀವಿ ಅಂತ. ಈ ಮಾತು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ನಮಗೆ ತಂದೆ ತಾಯಿನೇ ಬಾಸ್ ಅಂತ ಪ್ರಥಮ್ ಅವ್ರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಅಭಿಮಾನ ಇರ್ಲಿ, ಸಿನಿಮಾ ನೋಡಿ ಅಷ್ಟೇನೆ, ಅದು ಬಿಟ್ಟು ಅತಿರೇಕ ಮಾಡಕ್ ಹೋಗಬೇಡಿ. ಅತಿರೇಕ ಮಾಡದಿಂದ ಹೇಳೋದಲ್ಲ, ಅಮೃತ ಕೂಡ ವಿಷಯ ಆಗುತ್ತಂತ, ಅದು ಕರೆಕ್ಟಾಗಿ ಸೂಟ್ ಆಗುತ್ತೆ. ಇನ್ನು ಟೀಸರ್ ವಿಷಯಕ್ಕೆ ಬರೋಣ. ಹೌದು, ಡೆವಿಲ್ ಅವರು ಅಂತ ಹೇಳ್ಬೋದು. ಆಕ್ಚುಲಿ ಡೆವಿಲ್ ಸಿನಿಮಾ ಒಂದು ಟ್ರೀಸರ್ ರಿಲೀಸ್ ಆಗಿದೆ. ಈ ಟ್ರೀಸರ್ ತುಂಬಾನೇ ಚೆನ್ನಾಗಿದೆಯಾ,
ಚೆನ್ನಾಗಿಲ್ವಾ? ಇಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿ ಹೀರೋ ಟೀಸರ್ ರಿಲೀಸ್ ಆದಾಗ್ಲೂ ಇದೇ ಸಮಸ್ಯೆ ಆಗುತ್ತೆ. ಎಲ್ಲೋ ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಸ್ಕೋರ್ ಯೂಸ್ ಮಾಡಿರ್ತಾರೋ, ಏನೋ ಒಂದ್ ಸೀನ್ ಬಂದಿರುತ್ತೆ, ಅದನ್ನ ಇಟ್ಕೊಂಡು ಕಾಪಿ 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 ಅಂತ ಬರ್ತಾ ಇರುತ್ತೆ. ನೀವು ಡೆವಿಲ್ ನೋಡಿದಾಗ 16 ಸೆಕೆಂಡ್ ಅಲ್ಲಿ ಶುರುವಾಗುತ್ತೆ ಒಂದು ಏನೋ ಅನಿಮಲ್ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಒಂದು ಫಂಕ್ಷನ್ ಇರುತ್ತೆ, ಆ ಫಂಕ್ಷನ್ ಅಲ್ಲಿ ರಣಬೀರ್ ಕಪೂರ್ ಅವರು ಆ ವಿಲನ್ ಹಿಡ್ಕೊಂಡು ಒಂದು ಸಭೆಯಲ್ಲಿ ಇದು ಮಾಡಿದಾಗ ಅಲ್ಲಿ ಕೊಟ್ಟಿರೋ ಒಂದು ಟ್ಯೂನು ಈ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಬಂದಿದೆ. ಈ ಟ್ರೀಸರ್ ನೋಡಿ ಆ ನಕ್ಕನ್ ತುಂಬಾ ಚೆನ್ನಾಗಿದೆ, ಇವ್ ನಕ್ಕನ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ಕಮೆಂಟ್ಸ್ ಪೋಸ್ಟ್ ಗಳೆಲ್ಲ ಬರ್ತಾ ಇದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಕಾಟೇರ ಸಿನಿಮಾ ಬಂದಾಗ ಏನಾಗ್ತಾ ಇತ್ತು, ಒಂದು ಟ್ರೀಸರ್ ರಿಲೀಸ್ ಆದಾಗ ಇದು ಆಗಿನ ಕಾಲ ಸಿನಿಮಾ, ಈ ರೀತಿ ಇರುತ್ತೆ, ಈ ರೀತಿ ಕ್ಯಾರೆಕ್ಟರೇಷನ್ ಇರುತ್ತೆ ಅಂತ ಸಣ್ಣ ಕ್ಲೂ ಕೊಟ್ಟಿದ್ರು. ಇದ್ರಲ್ಲಿ ಏನಾಗ್ತಿದೆ ಅಂದ್ರೆ ಕಮರ್ಷಿಯಲ್ ಸಿನಿಮಾ, ಪಕ್ಕ ಕಮರ್ಷಿಯಲ್. ಏನಕ್ಕಂದ್ರೆ ಒಂದು ಪಬ್ ಇರುತ್ತೆ, ಆ ಪಬ್ ಅಲ್ಲಿ ಫೈಟ್ ಆಗುತ್ತೆ, ಆ ಫೈಟ್ ನ ಟೀಸರ್ ಕಟ್ ಮಾಡಿ ಬಿಟ್ಟಿದ್ದಾರೆ. ಇನ್ನು ದರ್ಶನ್ ಅವ್ರ ಲುಕ್ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಬಟ್ ಇದರಲ್ಲಿ ಏನ್ ಅರ್ಥ ಆಗಬೇಕಂದ್ರೆ ಇದು ಪಕ್ಕ ಕಮರ್ಷಿಯಲ್ ಸಿನಿಮಾ, ಕತೆಗೆ ಅಷ್ಟು ಇಂಪಾರ್ಟೆಂಟ್ ಇರಲ್ಲ ಅನ್ಸುತ್ತೆ. ಕಮರ್ಷಿಯಲ್ ಸಿನಿಮಾ ಅಂದ್ರೆ ಕತೆನೇ ಇರಲ್ಲ. ಈಗ ಒಂದು ಕತೆ ಕಟ್ ಮಾಡ್ಬೇಕು, ಕತೆ ಕ್ಲೂ ಕೊಡ್ಬೇಕಂದ್ರೆ ಟ್ರೀಸರ್ ಕೊಡ್ತಾರ, ಟ್ರೈಲರ್ ಕೊಡ್ತಾರ ಅಂತ ತುಂಬಾ ಕೂತಲ್ ಇರುತ್ತೆ. ಬಟ್ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟೇನ್ ಅನ್ಸಿಲ್ಲ, ಒಂದು ಫೈಟ್ ಸೀನ್ ಕಟ್ ಮಾಡಿ ಬಿಟ್ಟಿದ್ದಾರೆ ಅಂತ ಅನಿಸ್ತಾ ಇದೆ. ಟ್ರೀಸರ್ ನೋಡಿದಾಗ ಅನ್ಸಿದ್ದೆ ನನಗಿಷ್ಟನೇ, ಈ ಸಿನಿಮಾದಲ್ಲಿ ಸ್ವಲ್ಪ ಕತೆನೆ ಸ್ಲೋನೇ ಇರುತ್ತೆ ಅಂತ. ಮತ್ತೆ ನಿಮ್ಗೆ ಟೀಸರ್ ನೋಡಿದಾಗ ಏನು ಅನ್ಸಂತ ಕಮೆಂಟ್ ಮಾಡಿ. ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿದ್ದು ದರ್ಶನ್ ಅವರ ಲುಕ್ ತುಂಬಾ ಚೆನ್ನಾಗಿದೆ. ಮೊದಲನೇ ಹೇಳಿದರೆ ಡೆವಿಲ್ ಅಂತ, ಆ ಡೆವಿಲ್ ತಕ್ಕ ಹಾಗೇನೆ ಅವ್ರ ಲುಕ್ ಆಗಲಿ, ಪ್ರೆಸೆನ್ಸ್ ಆಗಲಿ, ಒಂದು ಫೈಟ್ ಸೀನ್ಸ್ ಆಗಲಿ ತುಂಬಾ ಚೆನ್ನಾಗಿದೆ. ಈ ಪ್ರೋಮೋದಲ್ಲಿ ಕತೆ ಬೇಕು ಎಲ್ಲೂ ಬಿಟ್ಕೊಟ್ಟಿಲ್ಲ. ನಿಜವಾಗ್ಲೂ ಕತೆ ಇದೆಯಾ ಅಂತ ಕಮೆಂಟ್ಸ್ ಮಾಡೋರು ಹೇಳ್ತೀನಿ. ಅಂದ್ರೆ ಸಿನಿಮಾ ಆದ್ಮೇಲೆ ಕತೆನೇ ಇರಲ್ವಾ, ಕತೆ ಸ್ವಲ್ಪ ಸ್ಲೋ ಆಗಿರುತ್ತೆ ಅಂತ ಬರೋರ್ಗೆ ಮಾತಾಡೋರಿಗೆ ಅದು ನಿಜನಾ ಇಲ್ಲ ಅಂತ ನೀವ್ ಹೇಳ್ಬೇಕು. ಯಾಕಂದ್ರೆ ನನಗೆ ಟೀಸರ್ ನೋಡಿದಾಗ ಅನ್ಸಿದ್ ಇಷ್ಟೇನೆ, ಅದರಲ್ಲಿ ಅಷ್ಟೊಂದೇನು ಹೇಳ್ಕೊಳ್ಳುವಂತ ಅಷ್ಟು ಇಲ್ಲ ಅಂತ, ಫೈಟ್ ಮಾತ್ರ ಇಟ್ಟಿದ್ದಾರೆ ಅನ್ಸಿದ್ದು. ಇನ್ನು ಪ್ರಥಮ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಹೇಳಿದ್ದು 100% ನಿಜಾನೇ. ಸ್ವಲ್ಪ ಅಭಿಮಾನಿಗಳು ಯಾವ ಸಂದರ್ಭದಲ್ಲಿ ಜೈ ಡಿ ಬಾಸ್ ಅಂತ ಕರಿಬೇಕು, ಯಾವ ಸಂದರ್ಭದಲ್ಲಿ ಯಾವ ರೀತಿ ಬಿಹೇವ್ ಮಾಡ್ಬೇಕಂತ ಪ್ರಥಮ್ ಅವರ ಒಂದು ಹೇಳಿಕೊಟ್ಟಿರೋದಕ್ಕೆ ಧನ್ಯವಾದ ಹೇಳ್ಬೇಕು. ಆ ರೀತಿ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಇಂಥ ಟಾಪಿಕ್ಸೇ ಬರ್ತಾವ, ಬೇರೆ ಟಾಪಿಕ್ಸ್ ಅಂತ ಬರ್ತಾವ, ಬಟ್ ಡೈಲಿ ಒಂದು ವಿಡಿಯೋ ಬಂದೇ ಬರುತ್ತೆ. ಮುಖ್ಯವಾಗಿ ಈ ವಿಡಿಯೋ ನೋಡಿದ್ಮೇಲೆ ಕೆಲವರು ಉಬುಕ್ಕಂಬ ಬರ್ತಾರೆ ಮೇಲೆ, ಪರವಾಗಿಲ್ಲ. ನಮ್ಮ ವಿಡಿಯೋ ನೋಡಕ್ಕೆ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ರೆ ಅಂದ್ರೆ ತುಂಬಾ ಮುಖ್ಯ ತಾನೆ, ಏನ್ ಪರವಾಗಿಲ್ಲ. ಯಾರೇ ಏನೇ ಅನ್ಕೊಂಡ್ರು, ಯಾಕಂದ್ರೆ ನಾವು ವಿಡಿಯೋ ಮಾಡಿ ಅವ್ರು ನೋಡ್ತಿದ್ರೆ ಅಂದ್ರೆ ಅವ್ರು ಏನೇ ಕೊಟ್ಟರು ತಗೊಂಡಾಗ ನಾವು ಅಕ್ಸೆಪ್ಟ್ ಮಾಡ್ಲೇಬೇಕಾಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.